ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ ಸಾಂಬಾರ್ ರೆಸಿಪಿ. ನೀವು ನಿಮ್ಮ ಮನೆಗಳಲ್ಲಿ ಯಾವ ಸಾಂಬಾರು ಮಾಡ್ತೀರಾ? ಮೈಸೂರು ಸಾಂಬಾರ, ಮಂಗಳೂರು ಸಾಂಬಾರ ಅಥವಾ ತಮಿಳ್ನಾಡು ಸಾಂಬಾರ? ಸೊ ಇವತ್ತು ನೀವೆಲ್ಲ ಏನೇನು ಸಾಂಬಾರು ಮಾಡ್ತೀರಾ ಅದನ್ನೆಲ್ಲ ಬಿಟ್ಟು ನಮ್ಮ ಗಟೀಸ್ ಕಿಚನಿಂದ ಒಂದು ಸ್ಪೆಷಲ್ ಆದ ಚೈತ್ರ ಸಾಂಬಾರನ್ನ ನೋಡುವ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸಾಂಬಾರ್ ರೆಸಿಪಿ. ಡಿಫ್ರೆಂಟ್ ಆಗಿರೋ ಟೇಸ್ಟಿ ಸಾಂಬಾರು ಮಾಡೋದಕ್ಕೆ ಫಸ್ಟು ನೀರನ್ನ ಕುದಿಲಿಕ್ಕೆ ಇಟ್ಕೊಂಡ್ಬಿಡಿ. ನೀರು ಕುದೀತಾ ಇರ್ಬೇಕಾದ್ರೆ 2ರಿಂದ 3 ದಪ್ಪಗಿರೋ ಟೊಮೆಟೊ, 2ರಿಂದ 3 ಈರುಳ್ಳಿ, 1-2 ಹಸಿರು ಮೆಣಸಿನ್ಕಾಯಿ, 2ರಿಂದ 3 ಬೆಳ್ಳುಳ್ಳಿ ಇನ್ನೊಂದು 4 ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಟೇಸ್ಟು. ಎಲ್ಲನೂ ಚೆನ್ನಾಗಿ ಕುದೀತಾ ಇರಲಿ. ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ನಾನು ಇಲ್ಲಿ 2ರಿಂದ 3 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರ ಸೇರಿಸ್ಕೊಂಡ್ರೂ ಸಾಂಬಾರು ರುಚಿಯಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಸಾಂಬಾರು ಪುಡಿಲಿ ಆಲ್ರೆಡಿ ಅರಿಶಿನ ಇರುತ್ತೆ, ಬಟ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ನಾನು. ಎಲ್ಲನೂ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನೋಡಿ, ಈ ರೀತಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಸಾಲೆನಲ್ಲಿ ಬೇಯಬೇಕು. ಬೆಂದ ನಂತರ ಸ್ಟೋವ್ ಆಫ್ ಮಾಡಿ ಇಲ್ಲಿ ಈರುಳ್ಳಿ ಟೊಮೆಟೊನ ಸಪ್ರೇಟ್ ಮಾಡಿ ಆರ್ಲಿಕ್ಕೆ ಇಟ್ಕೋತಾ ಇದ್ದೀನಿ. ಆರಿದ ನಂತರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಮಿಕ್ಸಿ ಡುಮ್ ಅಂದ್ಬಿಡುತ್ತೆ ಬಿಸಿ ಹಾಕ್ಲಿಕ್ಕೆ ಹೋದ್ರೆ. ಆಮೇಲೆ ಇಲ್ಲಿ ನಾನು ಯಾವ ಬೇಳೆ ತೊಗೊಂಡಿದ್ದೀನಿ ಹೇಳಿ ಸಾಂಬಾರಿಗೆ? ತೊಗರಿಬೇಳೆ, ಮಾಮೂಲಿ ಅಲ್ವಾ, ನಿಮಗೆಲ್ಲ ಗೊತ್ತಿರೋದು. 1 ಲೋಟ ತೊಗರಿಬೇಳೆ ತೊಗೊಂಡು ನೆನೆಸ್ಬಿಟ್ಟಿದ್ದೀನಿ ಮುಂಚೆನೇ. ಎದ್ದ ತಕ್ಷಣ ನೆನೆಸಿ ತೊಳ್ಕೊಂಡು 1-2-3 ಸರಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಬೇಳೆ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ವಿಜಿಲ್ ಹಾಕ್ಬಿಟ್ಟು 2ರಿಂದ 3 ವಿಜಿಲ್ ಕೂಗಿಸ್ಕೊಂಬಿಡೋಣ. ಅದ್ರ ಕುಕ್ಕರ್ ಕೂಗ್ತಾ ಇರುತ್ತೆ. ಇಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ಸ್ವಲ್ಪ 1 ಬೌಲಷ್ಟು ಕಾಯಿ ಮತ್ತು ಹುರುಗಡ್ಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅದೇ ಸೇಮ್ ಜಾರ್ಗೆ ನಾವು ಆರ್ಲಿಕ್ಕೆ ಇಟ್ಕೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಎಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದೇ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಜೀರಿಗೆ ಹಾಕಿದ್ರೇ ಈ ಸಾಂಬಾರಿಗೆ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ, ನಮ್ಮ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶರ್ ಆದರೂ ಯೂಸ್ ಮಾಡಿ, ಇಲ್ಲ ಅದು ಮಜ್ಜಿಗೆ ಕಡಿತಾರಲ್ಲ ಅದನ್ನಾದರೂ ಯೂಸ್ ಮಾಡಿ. ಒಟ್ಟಿನಲ್ಲಿ ಬೇಳೆನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಾಂಬಾರಲ್ಲಿ ಬರೀ ಬೇಳೆನೇ ಸಿಗ್ತಾ ಇರುತ್ತೆ, ತಿನ್ನೋಕ್ಕೆ ಮಜಾ ಬರಲ್ಲ ಅದು ಬೇಳೆ. ನೋಡಿ, ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಬೇಳೆ. ಇಲ್ಲಿ ನಾವು ಸ್ವಲ್ಪ ಸಾಂಬಾರು ಬೇಳೆ ಕಟ್ಟನ್ನ ತೆಗೆದಿಟ್ಕೊತಾ ಇದ್ದೀನಿ ನಮ್ಮ ಮಗಳಿಗೋಸ್ಕರ. ಅವರು ಖಾರ ಅಂದರೆ ಸ್ವಲ್ಪ ಇದನ್ನು ಆ್ಯಡ್ ಮಾಡಿ ಕೊಟ್ಬಿಡ್ತೀನಿ ಕಟ್ಟು. ನಾವು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ, ಕಾಯಿ ಮತ್ತು ಹುರ್ಗಡ್ಲೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈಗ ಟೊಮೆಟೊ ಮತ್ತು ಈರುಳ್ಳಿದು ಮಿಶ್ರಣ ಆರ್ಲಿಕ್ಕೆ ಇಟ್ಕೊಂಡು ರುಬ್ಬಿದ್ವಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಇತ್ತಲ್ಲ, ಬೇಯಿಸಿದ ನೀರು, ಈರುಳ್ಳಿ ಟೊಮೆಟೊ, ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಬಿಟ್ಬಿಡಿ. ಅದ್ರ ಪಾಡಿಗೆ ಕುದೀತಾ ಇರುತ್ತೆ. ಇಲ್ಲಿ ಒಂದು ಸೂಪರ್ ಆಗಿರೋ ಒಗ್ಗರಣೆ ಮಾಡ್ಕೊಳ್ಳೋಣ. ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯಿದ ನಂತರ ಮಾಮೂಲಿ ಸಾಸಿವೆ ಹಾಕ್ಕೊಂಡು ಚಟಪಟ ನಂತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕ್ಕೋತೀವಿ. ನೀವು ಇದಕ್ಕೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಸಖತ್ತಾಗಿರುತ್ತೆ. ನಾನು ಸಾಂಬಾರು ಈರುಳ್ಳಿ ಬಿಡಿಸಿ ಅದೆಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇದು ಹಾಕ್ಕೋತೀವಿ. ನಾರ್ಮಲ್ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಈರುಳ್ಳಿ ಚೆನ್ನಾಗಿ ಬೆಂದೋಗುತ್ತೆ ಬೇಗ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಂದರೆ ಸಾಕು, ತುಂಬ ಸೀಸ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಇಲ್ಲಿ ಸಾಂಬಾರು ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ ಸಾಂಬಾರು. ಆವಾಗ ನಾವು ಉಪ್ಪು ಹಾಕೋತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಮುಂಚೆನೇ ಉಪ್ಪನ್ನ ಹಾಕಬೇಡಿ ಯಾವುದೇ ಸಾಂಬಾರ್ಗೂ. ಲಾಸ್ಟ್ನಲ್ಲೇ ಚೆನ್ನಾಗಿ ಮಸಾಲೆ ಕುದ್ದ ನಂತರನೇ ನೀವು ಉಪ್ಪು ಹಾಕಬೇಕು. ಆಮೇಲೆ ಇಲ್ಲಿ ನಾವು ಮಾಡಿಟ್ಕೊಂಡಿದ್ವಲ್ಲ ಏನೇಳಿ ಒಗ್ಗರಣೆ, ಅದನ್ನು ಆ್ಯಡ್ ಮಾಡಿಕೊಂಡು 1-2 ಕುದಿ ಕುದಿಸ್ಬಿಡಿ ಸಾಕು. ಅಲ್ಲಿಗೆ ಸಾಂಬಾರು ರೆಡಿ. ಲಾಸ್ಟ್ನಲ್ಲಿ ಸ್ವಲ್ಪ ಒಂಚೂರು ಮೇಕಪ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಸಾಕಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಣ್ರಿ ಸಾಂಬಾರು. ನಾನಿಲ್ಲಿ ಅವತ್ತು ಇಡ್ಲಿ ಮಾಡಿದ್ದೆ, ಇಡ್ಲಿ ಜೊತೆಗೆ ಸಾಂಬಾರು ಅಂತ. ಇಡ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು
ಬಿಸಿ 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 ಸಾಂಬಾರು. ಸೊ ಹೇಗಿತ್ತು ಇಡ್ಲಿ ಸಾಂಬಾರು? ನಿಮ್ಗೇನು ಅನಿಸ್ತು? ಸುಲಭವಾಗಿತ್ತಾ ಅಥವಾ ಕಷ್ಟ ಆಯಿತಾ ಇಡ್ಲಿ ಸಾಂಬಾರು ಮಾಡೋದು? ನೀವು ನಿಮ್ಮ ಮನೆಯಲ್ಲಿ ಒಂದು ಸೂಪರ್ ಆದಂತಹ ಸಾಂಬಾರನ್ನ ಟ್ರೈ ಮಾಡಿ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಇಡ್ಲಿಗೆ ಆಗಿರ್ಬೋದು, ದೋಸೆಗಂತೂ ಸೂಪರಾಗಿರುತ್ತೆ. ಅನ್ನ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಸಂಡಿಗೆ ಹಾಕ್ಕೊಂಡ್ಬಿಟ್ರೆ ಈ ಸಾಂಬಾರು ಮಲ್ಟಿಪರ್ಪಸ್ ಸಾಂಬಾರು ಥರ ವರ್ಕ್ ಆಗುತ್ತೆ. ಆದಷ್ಟು ಬೇಗ ಈ ಒಂದು ಸಾಂಬಾರು ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.